ತಗೋತಾ ಇಲ್ಲ. ಇದು ಕೊನೆ ಯಾರು? ರಾಜ್ಯ ಸರ್ಕಾರಗಳು. ಇವತ್ತು ರಾಜ್ಯ ಸರ್ಕಾರಗಳು ಈ ಯಾವ ಏನು ಬಡ ಜನ ಇದ್ದಾರೆ, ಬಡ ಜನರ ಮೇಲೇನೆ ಒತ್ತಡ ಇರ್ತಾ ಇದೆ. ಇವತ್ತು ಮಧ್ಯಮ ವರ್ಗದವರಿಗೆ ಇವತ್ತು ಏನು ತೊಂದರೆ ಆಗ್ತಾ ಇಲ್ಲ. ನೀವೇನು ಸಚಿವರು ರಾಜಕಾರಣಿಗಳಿದ್ದೀರಿ, ನಿಮಗೇನು ತೊಂದರೆಗಳಾಗ್ತಾ ಇಲ್ಲ. ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇದೆ. 4-5 ದಿನಗಳಲ್ಲಿ ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತವೆ. ಡಿಗ್ರಿ ಸ್ಟೂಡೆಂಟ್ ಎಕ್ಸಾಮ್ಗಳಿದಾವೆ, ಆಮೇಲೆ PUC ಪ್ರಿಪರೇಟರಿ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತವೆ. ಅದಕ್ಕಾಗಿ ನಾವು ದಿನ ನೋಡ್ತೀವಿ ಸರ್, ಇಲ್ಲ ಅಂತಂದ್ರು 1 ತಾಸು 2 ತಾಸು ಬಸ್ಗಳು ಲೇಟ್ ಆಗಿ ಬರ್ತಾ ಇದಾವೆ. ಇದರಿಂದ ವಿದ್ಯಾರ್ಥಿಗಳು ಕಾಲೇಜಿಗೆ ಸರಿಯಾದ ಟೈಮಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಕೆಲಸಕ್ಕೆ ಹೋಗ್ಬೇಕಂದ್ರ ತಾವು ತಿಂಗಳ ಎಷ್ಟು ದುಡಿತಾರಲ್ಲ ಅದ್ರಾಗ ಇಂತಿಷ್ಟ ಅಂತಂದ ಟ್ರಾವೆಲ್ಸ್ ತೆಗೆದಿಟ್ಟಿರ್ತಾರ. ಅದಕ್ಕ ಇಂತಿಷ್ಟ ಅಂತ ಟ್ರಾವೆಲ್ಸ್ ತೆಗೆದಿಟ್ಟಿರ್ತಾರ. ಸರಿ, ಈಗ ಒಮ್ಮೆ ನಮ್ಗೆ 15% ಎಕ್ಸ್ಟ್ರಾ ಮಾಡೋಣ, ಇವ್ರಿಗೆಲ್ಲ ಒಂದ್ ಅಂಜಿಕೆ ಹುಡ್ತೈತಿ. ಈಗ ದಿವಸ ಟ್ರಾವೆಲ್ ಚಾರ್ಜಸ್ ಎಲ್ಲಿಂದ ತರ್ಬೇಕಪ್ಪ ನಾವ್ ಅಂತ ಒಂದ್ ಅಂಜಿಕೆ ಹುಡ್ತೈತಿ. ಆದ ಕಾರಣ ಈಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಿಂದ ಏನ್ ಆಗ್ರಹ ಮಾಡತ್ತವ ಅಂದ್ರೆ, ಇದೇನ್ 15% ಎಕ್ಸ್ಟ್ರಾ ಮಾಡಿದಿರಲ್ಲ, ಇದು ಹಿಂದೆ ತಗೋಬೇಕಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸರ್ಕಾರಕ್ಕೆ ಆಗ್ರಹ ಮಾಡುತ್ತೆ.